ಈಗ ಹಿಂದೂಗಳನ್ನ ಕಾಲಡಿಯಲ್ಲಿ ಇಟ್ಕೋಬೇಕು ಅನ್ನೋದು ಈ ಮಮತಾ ಬ್ಯಾನರ್ಜಿ ಐಡಿಯಾನ. ಅಷ್ಟಕ್ಕೊಂದು ಜನ ಸುಡಬೇಕಾದ್ರೆ ಅವನ್ನ ವಿಚಿತ್ರವಾಗಿ ಅವ್ರ ಮರ್ಮಾಂಗಕ್ಕೆ ದಾರವನ್ನ ಕಟ್ಟಿ ಎಳಿತಾರ್ರಿ. ಆ ತರ ಆ ವಿಕೋಪ ಯಾವಷ್ಟರ ಮಟ್ಟಿಗೆ ಅಂದ್ರೆ ಕಣ್ಣಲ್ಲಿ ಆ ವಿಡಿಯೋ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಒಬ್ಬ ಮನುಷ್ಯನ ಸಾಮೂಹಿಕವಾಗಿ ಕೊಂದು ಸುಡ್ತಾರಲ್ಲ, ಇದೇ ನ್ಯಾಷನಲ್ ನ್ಯೂಸ್ ಆಗಲ್ಲ? ಇದಕ್ಕೆ ಸೋಷಿಯಲ್ ಮೀಡಿಯಾನ ಬರ್ಬೇಕಾ ಧ್ವನಿ ಎತ್ತಕ್ಕೆ? ಹೋಗಿ ಒಬ್ಬ ಎಂ ಪಿ ಮಗ ಒಂದು ಸ್ಕೂಲ್ ಗಿಫ್ಟಿಗೆ ಬರೀ ಹೋಗಿ ಅನ್ನ ಮಾಡಿ ಊಟ ಮಾಡಿಸಿ ಬಂದಿದ್ದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡುವಂತಹ ನ್ಯಾಷನಲ್ ನ್ಯೂಸ್ ಮಾಡೋ ಸೋ ಕಾಲ್ಡ್ ಪೀಪಲ್ಸ್ ಹೇಳ್ತಾರೆ, ಓ ನಾವು ಸತ್ಯದ ಪರ, ನಾವು ದಲಿತರ ಪರ, ನಾವು ಹಿಂದೂಗಳ ಪರ, ನಾವು ಅವ್ರ ಪರ ಇವ್ರ ಪರ ಅಂತ. ಈ ಓಪನ್ ಗಟ್ಸ್ ಇರುವಂತಹ ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಲ್ಲ. ಅಂದ್ರೆ ಹಿಂದೂಗಳ ಓಟು ಮತ್ತೆ ಇವರ ಮಮತಾ ಚೌರ್ಯ ಇವರಿಷ್ಟ ಸೀಮಿತವಾಗಿ ನಿಂತಿದ್ದಾರ. ಹಿಂದೂಗಳಿಗೆ ಭಾರತದಲ್ಲಿ ರಕ್ಷಣೆ ಇದೇನೋ ಅಥವಾ ಇಲ್ವೋ ಎಂಬುದು ಒಂದು ಗಾಢವಾಗಿ ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ. ಈ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ಬೇರೆ ಬೇರೆ ಪಾರ್ಟಿಗಳು ಬಂದ್ರು ಕೂಡ ಏನಾಗ್ತಿದೆ ಅಂದ್ರೆ ಒಂದು ಮತ ವೈರಕ್ಕೆ ಅಷ್ಟೇ. ಇಲ್ಲಿ ಗೊತ್ತು ಅವ್ರಿಗೂ, ಇಲ್ಲಿ ಹಿಂದೂಗಳು ಒಂದು ಕೆನ್ನೆ ಹೊಡೆದ್ರೆ ಗಾಂಧೀಜಿ ಇನ್ನೊಂದರ ಕೆನ್ನೆನೇ ತೋರಿಸ್ತಾರೆ, ಯಾರು ಬಂದು ಪ್ರತಿಭಟನೆ ಮಾಡಲ್ಲ. ನಾವೆಲ್ಲರೂ ಭಾರತೀಯರು ಒಂದು, ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡೋಣ, ದುಡಿಯೋಣ, ನಮ್ಗೆ ಸಂವಿಧಾನ ಇದೆ, ಇವೆಲ್ಲ ಹೇಳಕ್ಕಷ್ಟೇನಾ? ಈ ಹೇಳಬೇಕಂದ್ರೆ ಯಾವ ಮನೋವಾದವನ್ನ ಇಟ್ಟು ಹೇಳ್ತೀರಿ? ಮಾತೆತ್ರೆ ಧರ್ಮವನ್ನ ಹೊಡಿತೀರಿ, ಜಾತಿಯನ್ನ ಹೊಡಿತೀರಿ, ಈ ಬ್ರಾಹ್ಮಣ್ಸ್ ಹೆಂಗ್ ಮಾಡಿದ್ರು ಅಂತೀರಿ. ಇದೊಂದು ಬಿಟ್ಟು ನಿಮಗೆ ಬೇರೆ ಯಾವ ಐಡಿಯಾಲಜಿಗಳು ಇಲ್ವಾ? ಕಾಟ್ ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ, ಅವ್ರದ್ದೊಬ್ಬನು ಮೌಲ್ವಿ, ಅವ್ರದ್ದೊಂದು ಏನ್ ಮಾಡ್ತಾರೆ ಅಂದ್ರೆ ಭಾವಚಿತ್ರವನ್ನ ಹಿಡಿದು ಆ ಭಾವಚಿತ್ರದ ಮೇಲೆ ಯೂರಿನ್ ಅನ್ನ ಪಾಸ್ ಮಾಡ್ತಾನೆ, ಉಚ್ಚೆಯನ್ನ ಹೊಯ್ತಾನೆ. ಈ ತರ ಘಟನೆಗಳು ಹೆಂಗ್ ನಡೀತಾ ಇದಾವೆ ಅಂದ್ರೆ ಇದರ ಬಗ್ಗೆ ಕೇಳುವಂತ ಈ ನ್ಯಾಷನಲ್ ಮೀಡಿಯಾಗಳು ಎಲ್ಲಿ ಹೋಗಿದ್ದು? ಮತ್ತೆ ಅವ್ರಿಗೂ ಗೊತ್ತು ನಮ್ಮ ಹಿಂದೂಗಳು ನಾವು ಆಡ್ಸ್ಕೊಳಕ್ ಮಾತ್ರ ಯೋಗ್ಯರು, ಆಳೋಕ್ಕಲ್ಲ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಟಿಕು ಸಿ ಚೌಧರಿ ಅಂತ. ಈ ಪ್ರಸ್ತುತ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧವನ್ನ ಮಾಡ್ತಿದ್ದಾರೆ. ಅಲ್ಲಿ ಇರುವಂತಹ ಸರ್ಕಾರವೇ ಭಯೋತ್ಪಾದಕರಿಗೆ ಒಪ್ಪಿಸ್ತಿದ್ದಾರೆ. ಅಂದ್ರೆ ಈ ಸರ್ಕಾರ ಇರುವುದು ಬರೀ ಒಂದೇ ಕೋಮಿಗೆ ಸೀಮಿತವಾಗಿದ್ದ. ಈ ಒಂದೇ ಕೋಮಿಗೆ ಸೀಮಿತವಾಗಿದ್ರೆ ಈ ಬಿಜೆಪಿ, ಕಾಂಗ್ರೆಸ್ ಇರುವಂತ ಪಕ್ಷಗಳು ಏನ್ ಮಾಡ್ತಿದೆ? ಈ ದೀಪು ದಾಸ್ ಅನ್ನೋರ್ನ ಕೊಲೆ ಮಾಡ್ತಾರೆ. ಈ ಕೊಲೆ ಮಾಡೋಕೆ ಪೊಲೀಸರೇ ಹೋಗಿ ಸಾರ್ವಜನಿಕರಿಗೆ ಹಿಡ್ಕೊಡ್ತಾರೆ. ಅಂದ್ರೆ ಇದ್ರ ಹಿಂದೆ ಏನ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಅವರು ಅನ್ನೋದು ನಮಗೆ ಕಟ್ಟ ಕಡೆ ಕಾಡುವ ಪ್ರಶ್ನೆ ಒಂದೇ. ಅಲ್ಲಿ ಇರುವಂತಹ ಮುಸ್ಲಿಮರಿಗೆ ಮಾತ್ರ ಈ ಸಪೋರ್ಟ್ ಮಾಡ್ತಾರ ಮಮತಾ ಬ್ಯಾನರ್ಜಿ ಅವರು. ಅಂದ್ರೆ ಅಲ್ಲಿರುವಂತಹ ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಇವರೆಲ್ಲರೂ ಅವ್ರ ಪಾಲಿಗೆ ಏನು ಅನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಒಂದು ಬಿಸಿ ಚರ್ಚೆ ಆಗ್ತಿದೆ. ಅವರು ಪಾಲಿಗೆ ಈ ಶಿಯಾ ಮತ್ತು ಸುನ್ನಿಗಳು ಅಷ್ಟೇ ನಾವು ಪವಿತ್ರ ಅಂತ ಅವ್ರಂತಾರೆ, ಇನ್ನು ಉಳಿದವರೆಲ್ಲರೂ ನಾವು ಖಲೀಫರ. ಈ ಒಂದು ಕಾಡುವಂತಹ ಈ ಯಕ್ಷ ಯೋಚನೆಗಳು ಸಾವಿರ ಜನಗಳನ್ನ ಮತ್ತು ಈಗ ಬರುವಂತಹ ಯುವ ಪೀಳಿಗೆಗಳನ್ನ ಯಾವ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಸರ್ಕಾರ. ನಾನು ಈ ದೀಪು ದಾಸ್ ಅವ್ರನ್ನ ನಿಮ್ಗೂ ಗೊತ್ತಿದೆ, ಅದೊಂದು ಕ್ಷುಲ್ಲಕ ಕಾರಣಕ್ಕಾಗಿ ಆತ ಹಿಂದೂ ಅನ್ನೋ ಒಂದು ಕಾರಣಕ್ಕಾಗಿ ಈತನ ಕೊಲೆ ಮಾಡಿ ಮರಕ್ಕೆ ಕಟ್ಟಿ ಸುಟ್ಟು ಹಾಕ್ತಾರೆ. ಈ ಸುಟ್ಟು ಹಾಕಿದಂತಹ ಘಟನೆ ಬಾಂಗ್ಲಾದೇಶದಲ್ಲಿ ವಿಕೋಪಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಈ ವಿಕೋಪ ಎಷ್ಟರ ಮಟ್ಟಿಗೆ ದಾಟಿದೆ ಅಂದ್ರೆ ಅಲ್ಲಿರುವಂತಹ ಹಿಂದೂಗಳು ತಲೆ ಎತ್ತಿ ಜೀವನವನ್ನ ಮಾಡಲಾರದು. ಈ ಘಟನೆ ಬರಕ್ಕೆ ಕಾರಣ ಅಲ್ಲಿರುವಂತಹ ಫ್ಯಾಸಿಸ್ಟ್ ವಾದ. ನಾವು ಮಾತ್ರ ಶ್ರೇಷ್ಠ, ಇನ್ನುಳಿದವರೆಲ್ಲ ಕನಿಷ್ಠ ಎನ್ನೋ ಮನೋಭಾವ ಹೇಗಾಗಿದೆ? ಇದು ಬರಬೇಕಂದ್ರೆ ಯಾರಿಗೂ ಮತ್ತು ಹೇಳ್ತಾರೆ ಅಖಿಲೇಶ್ ಯಾದವ್, ನಾವು ಸಮಾಜವಾದಿ ಪಾರ್ಟಿ, ನಾವೆಲ್ಲರನ್ನು ನಾವು ಸಮಾಂತರವಾಗಿ ನೋಡ್ತೀವಿ, ನಾವು ಇದರಲ್ಲಿ ಯಾವುದೇ ಆದಂತಹ ಒಂದು ದ್ವೇಷ ಮನೋಭಾವನೆ ಹುಟ್ಟಲ್ಲ. ಇವಾಗ ಎಲ್ಲಿ ಹೋಗಿದ್ರಿ ನೀವು ಅಖಿಲೇಶ್ ಯಾದವ್? ಇವಾಗ ಬಂದು ಹೇಳ್ಬೇಕಾಗಿತ್ತು. ನೀವು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ, ಪತ್ರಕರ್ತರಿಗೆ ನೀವೇ ಒಂದು ಪ್ರೀ ಸ್ಕ್ರಿಪ್ಟ್ ಅನ್ನು ಬರ್ಕೊಡ್ತೀರಿ, ಇಂಥವೇ ಕ್ವಶನ್ ಕೇಳ್ರಿ, ನಾವು ಇಂಥವೇ ಉತ್ತರವನ್ನ ಕೊಡ್ತೀವಿ ಅಂತ. ಇವಾಗ ಯಾಕೆ ಬಂದು ಹೇಳಕ್ಕಾಗಲ್ಲ ನಿಮ್ಮ ಹತ್ರ? ಓ ನೀವು ಮಮತಾ ಬ್ಯಾನರ್ಜಿ ಪರವಾಗಿನ? ಹೀಗಾಗಿದ್ರೆ ಈ ಸತ್ಯ ಮತ್ತು ಧರ್ಮ, ನಾವೆಲ್ಲರೂ ಒಂದು, ನಾವು ಭಾರತೀಯರು ಅಂತ ಯಾಕೆ ಈ ಸ್ಲೋಗನ್ ಅನ್ನ ಬಳಸ್ತೀರಿ? ಇಲ್ಲ ನಾವೆಲ್ಲರೂ ಮುಸ್ಲಿಮರ ಪರ, ನೀವೆಲ್ಲ ಹಿಂದೂಗಳು ಹೋಗ್ರಿ ಎಲ್ಲಿಗಾರ ಅಂತ ಹೇಳ್ಬಿಡ್ರಿ. ಮತ್ತೆ
ಈ ಓಪನ್ ಗಟ್ಸ್ ಇರುವಂತಹ ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಲ್ಲ. ಅಂದ್ರೆ ಹಿಂದೂಗಳ ಓಟು ಮತ್ತೆ ಇವರ ಮಮತಾ ಚೌರ್ಯ ಇವ್ರು ಇಷ್ಟ ಸೀಮಿತವಾಗಿ ನಿಂತಿದ್ದಾರ, ಹಿಂದೂಗಳಿಗೆ ಭಾರತದಲ್ಲಿ ರಕ್ಷಣೆ ಇದೆಯೋ ಅಥವಾ ಇಲ್ವೋ ಎಂಬುದು ಒಂದು ಗಾಢವಾಗಿ ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ. ಈ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ಬೇರೆ ಬೇರೆ ಪಾರ್ಟಿಗಳು ಬಂದ್ರು ಕೂಡ ಏನಾಗ್ತಿದೆ ಅಂದ್ರೆ ಒಂದು ಮತ ವೈಲೇಕೆ ಅಷ್ಟೇ. ಇಲ್ಲಿ ಗೊತ್ತು ಅವ್ರಿಗೂ, ಇಲ್ಲಿ ಹಿಂದೂಗಳು ಒಂದು ಕೆನ್ನೆ ಹೊಡೆದ್ರೆ ಗಾಂಧೀಜಿ ಇನ್ನೊಂದ್ ತರ ಕೆನ್ನೆನೇ ತೋರಿಸ್ತಾರೆ, ಯಾರು ಬಂದು ಪ್ರತಿಭಟನೆ ಮಾಡಲ್ಲ. ಈ ಉದಾಹರಣೆಗೆ ಒಂದು ಗಲ್ಲಿ ದೊಂಬಿಗೋಳ ಆತು ಅಂದ್ರೆ ಒಂದು ಕಮ್ಯುನಿಟಿ ಪರವಾಗಿ ನೋಡ್ತಿರ್ಬೋದು. ನಿಮ್ಗೆ ಹಿಂದೂಗಳಿಗೆ ಹೊಡೆದ್ರೆ ಹೋಗ್ರ ಏನಾಯ್ತು ಹೋಗಿ ಮುಂದಿನ ಸಲ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೇ ಆ ಕೋಮಿನ ಜನಕ್ಕೆ ಸ್ವಲ್ಪ ಆದರೂ ತೊಂದರೆ ಆದ್ರೆ ಅವರ ಜನ ಹೇಗ್ ಬರ್ತಾರೆ, ಆ ಒಗ್ಗಟ್ಟು ಯೂನಿಟಿಯನ್ನ ಹೇಗೆ ಇದು ಮಾಡ್ತಾರೆ, ಸೇರ್ತಾರೆ. ಇದು ನಮ್ಮ ಹಿಂದೂಗಳಲ್ಲಿ ಇಲ್ಲ. ಹಾಗಾಗಿ ನಿಮ್ಮ ಭಾರತೀಯರನ್ನ ನೀವು ದಾಸ್ಯಗಳನ್ನ ಹೇಗೆ ಬ್ರಿಟಿಷರು ನಮ್ಮನ್ನ ಅವರ ಕಾಲ್ ತುಳಿತದಲ್ಲಿ ಇಟ್ಕೊಂಡಿದ್ರಲ್ಲ, ಹಾಗೆ ಈಗ ಖಲೀಫರು ನಮ್ಮನ್ನ ಈಗ ಹಿಂದೂಗಳನ್ನ ಕಾಲಡಿಯಲ್ಲಿ ಇಟ್ಕೋಬೇಕು ಅನ್ನೋದು ಈ ಮಮತಾ ಬ್ಯಾನರ್ಜಿ ಐಡಿಯಾನ. ಅಷ್ಟಕ್ಕೊಂದು ಜನ ಸುಡಬೇಕಾದ್ರೆ ಅವನ್ನ ವಿಚಿತ್ರವಾಗಿ ಅವ್ರ ಮರ್ಮಾಂಗಕ್ಕೆ ದಾರವನ್ನ ಕಟ್ಟಿ ಎಳಿತಾರ್ರಿ. ಆ ತರ ಆ ವಿಕೋಪ ಯಾವಷ್ಟರ ಮಟ್ಟಿಗೆ ಅಂದ್ರೆ ಕಣ್ಣಲ್ಲಿ ಆ ವಿಡಿಯೋ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸಣ್ಣ ಮಕ್ಕಳು ಕೂಡ ಈ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಲ್ಲು ಹೊಡೆದ್ರೆ ಅದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ. ಒಬ್ಬ ಮನುಷ್ಯನ ಸಾಮೂಹಿಕವಾಗಿ ಕೊಂದು ಸುಡ್ತಾರಲ್ಲ, ಇದು ಯಾಕೆ ನ್ಯಾಷನಲ್ ನ್ಯೂಸ್ ಆಗಲ್ಲ? ಇದಕ್ಕೆ ಸೋಷಿಯಲ್ ಮೀಡಿಯಾನೇ ಬರ್ಬೇಕಾ ಧ್ವನಿ ಎತ್ತಕ್ಕೆ? ಹೋಗಿ ಒಬ್ಬ ಎಂ ಪಿ ಮಗ ಒಂದು ಸ್ಕೂಲ್ ಗಿಫ್ಟಿಗೆ ಬರೀ ಹೋಗಿ ಅನ್ನ ಮಾಡಿ ಊಟ ಮಾಡಿಸಿ ಬಂದಿದ್ದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡುವಂತಹ ನ್ಯಾಷನಲ್ ನ್ಯೂಸ್ ಮಾಡೋ ಸೋ ಕಾಲ್ಡ್ ಪೀಪಲ್ಸ್ ಹೇಳ್ತಾರೆ, ಓ ನಾವು ಸತ್ಯದ ಪರ, ನಾವು ದಲಿತರ ಪರ, ನಾವು ಹಿಂದೂಗಳ ಪರ, ನಾವು ಅವ್ರ ಪರ ಇವ್ರ ಪರ ಅಂತ. ಇವಾಗ ಎಲ್ಲಿ ಹೋಗಿದ್ರಿ ನಿಮ್ಮವು? ಕೇಳುವಂತಹ ಗಡ್ಸು ಗಾಂಭೀರ್ಯ ಇವು ಯಾಕೆ ಬರಲ್ಲ? ಓ ಹಂಗಾದ್ರೆ ನೀವೆಲ್ಲರೂ ಈ ಮುಸ್ಲಿಮರ ಪರ ನೀವು ಕೆಲಸ ಮಾಡ್ತೀರಾ? ಹಂಗಂದ್ರೆ ಬಿಡಿ, ಮತ್ತೆ ಡೈರೆಕ್ಟ್ ಆಗಿ ಹೇಳ್ರಿ, ನಾವು ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತೀವಿ, ನಿಮ್ ಹಿಂದೂಗಳಿಗೆ ಓಟ್ ಬೇಡ, ನಾವೊಂದು ಭಾರತವನ್ನ ನಾವು ಪ್ರತ್ಯೇಕವಾಗಿ ವಿಂಗಡಣೆ ಮಾಡ್ತೀವಿ ಅಂತ ಹೇಳ್ಬಿಡಿ. ಮತ್ತೇಕೆ ನಾವೆಲ್ಲರೂ ಭಾರತೀಯರು ಒಂದು, ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡೋಣ, ದುಡಿಯೋಣ, ನಮ್ಗೆ ಸಂವಿಧಾನ ಇದೆ, ಇವೆಲ್ಲ ಹೇಳಕ್ಕಷ್ಟೇನಾ? ಈ ಹೇಳಬೇಕಂದ್ರೆ ಯಾವ ಮನೋವಾದವನ್ನ ಇಟ್ಟು ಹೇಳ್ತೀರಿ? ಮಾತೆತ್ರೆ ಧರ್ಮವನ್ನ ಹೊಡಿತೀರಿ, ಜಾತಿಯನ್ನ ಹೊಡಿತೀರಿ, ಈ ಬ್ರಾಹ್ಮಣ್ಸ್ ಹೆಂಗ್ ಮಾಡಿದ್ರು ಅಂತೀರಿ. ಇದೊಂದು ಬಿಟ್ಟು ನಿಮಗೆ ಬೇರೆ ಯಾವ ಐಡಿಯಾಲಜಿಗಳು ಇಲ್ವಾ? ಈ ಐಡಿಯಾಲಜಿ ಬರ್ಬೇಕಂದ್ರೆ ಈಗ ಹೋಗಿ ಇದೇ ಮಾತನ್ನ ಎಲ್ಲರೂ ಒಗ್ಗಟ್ಟಾಗಿ ಹೇಳ್ರಿ. ಈ RSS ಅಂತ ಒಂದು ಸಂಘಟನೆ ಇದೆ, ಹೋಗಿ ಕೇಳ್ರಿ. ಈಗ ಹೋಗಿ ಬಾಂಗ್ಲಾದೇಶದಲ್ಲಿ ಹೋಗಿ ಒಂದು ಬೃಹತ್ವಾದ ಒಂದು ಪ್ರತಿಭಟನೆ ಮಾಡಿ, ಹೋಗಿ ಇಲ್ಲಿ ಬಂದು ಬರೇ ಒಂದು ಪ್ಯಾರೇಡ್ ಮಾಡೋ ಮುಖಾಂತರ ಅಲ್ರಿ. ಈ ತರ ಘಟನೆಗಳು ನಡೆದಾಗ ಇಂತಹ ಸಂಘ ಸಂಸ್ಥೆಗಳು ಬೇಕು ನಮಗೆ. ಇಂಥ ಸಂಘ ಸಂಸ್ಥೆಗಳು ಬರೀ ಜಾತಿ ಧರ್ಮ, ಬರೀ ಶಿವಾಜಿ ಟಿಪ್ಪು ಅಂತ ಬರೀ ಈ ತರ ಮಾಡೋದಕ್ಕೋಸ್ಕರ ಸಂಘಟನೆಗಳು ಇರೋದು. ಯಾರೋ ಎಷ್ಟು ಸುಟ್ಕೇಸ್ ಕೊಡ್ತಾರೆ, ಅವ್ರ ಎಂಜಿನ್ ಲೆಕ್ಕೋತ ನಾವು ಈ ತರ ಕೆಲಸ ಮಾಡಕ್ಕೆ ನಾಚಿಕೆ ಬರ್ಬೇಕು ನಮ್ಗೆ. ಮತ್ತೆಲ್ಲ ಹೇಳ್ತೀರಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಇದು ಯಾವ ಕಾರಣಕ್ಕೋಸ್ಕರ? ಇನ್ನ ಎಷ್ಟು ಜನರ ತಲೆಗಳು ಉರುಳಬೇಕು ಅಂತ. ಇದು ಉಳಿದಾಗ ಮಾತ್ರ ಎಲ್ಲರೂ ನಾವು ಬದುಕಕ್ಕಾಗತ್ತ? ಬದುಕಿದ್ರು ಕೂಡ ಈ ಭಾರತದಲ್ಲಿ ಈಗ ತಲೆ ಎತ್ತಿ ಜೀವ ಮಾಡ್ಬೋದ ನಾವು ಅನ್ನೋವು ಈಗ ಸಣ್ಣ ಪುಟ್ಟ ಮಕ್ಕಳಲ್ಲಿ ಕೂಡ ಒಂದು ದ್ವೇಷದ ಮನೋಭಾವನೆ ನಡೀತಾ ಇದೆ. ಉದಾಹರಣೆಗೆ ಮೊನ್ನೆ ಒಂದು ಇದರಲ್ಲಿ ನೋಡ್ತಾ ಇರ್ಬೋದು, ಕಾಡಕ ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ, ಅವ್ರದ್ದೊಬ್ಬನು ಮೌಲ್ವಿ ಅವ್ರದ್ದೊಂದು ಏನ್ ಮಾಡ್ತಾರೆ ಅಂದ್ರೆ ಭಾವಚಿತ್ರವನ್ನ ಹಿಡಿದು ಆ ಭಾವಚಿತ್ರದ ಮೇಲೆ ಯೂರಿನ್ ಅನ್ನ ಪಾಸ್ ಮಾಡ್ತಾನೆ, ಉಚ್ಚೆಯನ್ನು ಹೊಯ್ತಾನೆ. ಈ ತರ ಘಟನೆಗಳು ಹೆಂಗ್ ನಡೀತಾ ಇದಾವೆ ಅಂದ್ರೆ ಇದರ ಬಗ್ಗೆ ಕೇಳುವಂತ ಈ ನ್ಯಾಷನಲ್ ಮೀಡಿಯಾಗಳು ಎಲ್ಲಿ ಹೋಗಿದ್ವು? ಮತ್ತೆ ಅವ್ರಿಗೂ ಗೊತ್ತು ನಮ್ಮ ಹಿಂದೂಗಳು ನಾವು ಆಡ್ಸ್ಕೊಳಕ್ ಮಾತ್ರ ಯೋಗ್ಯರು, ಆಳೋಕ್ಕಲ್ಲ. ಆ ಸ್ಟಾಲಿನ್ ಕೂಡ ಅದೇ ಹೇಳ್ತಾನೆ, ಚರ್ಚಿಲ್ ಸ್ಟಾಲಿನ್ ಕೂಡ ಹೇಳ್ತಾನೆ, ನೀವು ಭಾರತೀಯರು ಬರೀ ಆಳ್ಸ್ಕೊಳಕ್ ಮಾತ್ರ ಯೋಗ್ಯರು, ಆಳೋಕ್ಕಲ್ಲ ಅಂತ. ಅದು ಈ ಘಟನೆ ನೋಡಿದ್ರೆ ನಮ್ಮ ಹಿಂದೂಗಳು ಹಂಗೆ ಅಂತ ನಮ್ಗೆ ಇವಾಗ ಅನಿಸ್ತಾ ಇದೆ. ನಾವೇನ್ರ ಕೇಳಕ್ ಹೋದ್ರೆ ನೀವು ಕಾಂಗ್ರೆಸ್ನವರು ನೀವು ಹಂಗ್ ಮಾಡ್ತೀರಿ, ನೀವು ಹಿಂಗ್ ಮಾಡ್ತೀರಿ, ನೀವು BJP ಅವ್ರು ಇದ್ರಲ್ಲಪ್ಪ ಬಂದು ಹೇಳ್ರಿ ಮತ್ತೆ ಹಂಗಾದ್ರೆ ಅಂತ ಚೆನ್ನಾಗಿ ಹೇಳ್ತಿದ್ದಾರೆ. ಇದು ಮತ್ತೆ ನಂದಲ್ಲ, ಈ ಪ್ರಜೆಗಳು ಹೇಳ್ತಿದ್ದಾರೆ. ನೀವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತಿರಲ್ಲ, ಆ ಪರಮಟೆ ಸಿಂಬಲ್ ಒಳಗೆ ನಾವು ಇದನ್ನ ಪ್ರಸ್ತಾಪಿಸ್ತೇವೆ. ಹೌದಾ? ಈ ಒಂದು ನಾಯಿ ಸತ್ರೆ
ಹ್ಯುಮ್ಯಾನಿಟಿ ರೈಟ್ಸ್ ಅಂತ ಬರ್ತೇವೆ, ಅನಿಮಲ್ ರೈಟ್ಸ್ ಅಂತ ತಗೊಂಡ್ಬರ್ತೀರಿ. ಒಬ್ಬ ಮನುಷ್ಯ ಸತ್ತಾಗ ಅದಕ್ಕೆ ಜೀವ ಬೆಲೆ ಇಲ್ಲ. ಒಬ್ಬ ಟೆರರಿಸ್ಟ್ ಕಸಬ್ನ ಇಟ್ಕೊಂಡು ಅವನಿಗೆ ಒಂದೊಂದು ವರ್ಷದವರೆಗೆ ಬಿರಿಯಾನಿ ಕೊಟ್ಟು ಸಾಕ್ತಿರಿ. ಈ ಸುದ್ದಿ ಹಳೇದಾಗಿರ್ಬೋದು, ಗಲ್ಲಿಗೇರಿಸಿರ್ಬೋದು. ಅದಕ್ಕಿಂತ ಮುಂಚೆಕ್ಕಿರುವಂತಹ ನಮ್ಮ ರೈಟ್ಸ್ ಗಳನ್ನ ನಾವು ಈ ತರ ಮಾಡ್ತದೆ. ಇದ್ರ ಹಿಂದೆ ಟೆರರಿಸಂ ಇದನ್ನ ಅನ್ನೋದೇ ಒಂದು ಇದು ಇವತ್ತಿಗೆ ಅಂತ್ಯ ಆಗಬೇಕು ಅನ್ನೋದು ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಮತ್ತು ನಮ್ಮ ಡಿ ಪಬ್ಲಿಕ್ ನ್ಯೂಸ್ ನ ಒಂದು ಧ್ಯೇಯ. ಇದನ್ನ ನಾವು ಮಾಡಬೇಕು. ಇದನ್ನ ಮಾಡಿದಾಗ ಮಾತ್ರ ಎಲ್ಲರೂ ಶಾಂತಿಯುತವಾಗಿ ತಲೆ ಎತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರುವಂತಹ ಜೀವನವನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ಒಂದೊಂದು ದಿನ ಹಿಂದೂಗಳು ಗೊತ್ತಿರ್ಬೋದಲ್ಲ ನಿಮಗೆ, ಕಾಶ್ಮೀರಿ ಫೈಲ್ಸ್ ಅದು ರಿಯಲ್ ಅಥವಾ ರೀಲ್ ಅನ್ನೋದು ನಮಗೆ ಬೇಕಾಗಿಲ್ಲ. ಅದು ನಡೆದಿದೆ ಮತ್ತು ಈಗ ನಡೀತಾ ಇದೆ ಅಂತ ಅನ್ನಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಎಲ್ಲರಿಗೂ ಧನ್ಯವಾದಗಳು.